ಇಲ್ಲಿ ಮತ್ತೆ ಏನಾರು ಗಲೀಜು ಮಾಡ್ತೀನಿ ಅಂತ ಬಂದರೆ ಮುಖಕ್ಕೆ ಹೊಡೆದ್ಬಿಡ್ತಾರೆ ನಮ್ಮೊಬ್ಬ ಇಬ್ಬರು ನಿಜ ಪಕ್ಕ ಕೋಪ ಮಾಡ್ಕೊತಾರೆ. ಯಾಕಂತಂದ್ರೆ ಮೊದಲೇ ಮೂಡ್ ಸರಿ ಇಲ್ಲ ಅದಕ್ಕೋಸ್ಕರ. ಅಯ್ಯೋ ಗೈಸ್ ಇದು ಫೇಲ್ ಆಗೋಯ್ತು ಗೈಸ್ ಇದು. ಫ್ರ್ಯಾಂಕ್ ಅಲ್ಲ ಫ್ರ್ಯಾಂಕ್ ಏನಿದು ವಿನಿಗರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ವ್ಲಾಗ್ ಅಲ್ಲ, ಇದು ಆ್ಯಕ್ಚುಲಿ ಪ್ರ್ಯಾಂಕು. ಸೊ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನಾಯ್ತು ಅಂತ. ನಾನು ಮಂಡ್ಯದಲ್ಲಿ ಇದ್ದೀನಿ. ಸೊ ಎಲ್ಲರಿಗೂ ಗೊತ್ತಿರೋದಕ್ಕೆ ನಾನು ಬ್ಲಿಂಕಿಟಲ್ಲಿ ಗೈಸ್ ನಮ್ಮಮ್ಮ ಇಲ್ಲೇ ಅವರೇ. ಅವರು ಕೇಳಿಸ್ಬಿಟ್ರೆ ಸುಮ್ಮನೆ ಎಲ್ಲ ಹಾಳಾಗೋಗುತ್ತೆ. ಅವರು ಬಾಗ್ಲ ಹತ್ರ ಬಂದರೂ ಕೇಳಿಸ್ಕೊಬಿಡ್ತಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಡೌಟ್ ಬಂದೈತೆ ಇವಾಗಲೇ, ಏನೋ ತರ್ಸೋನಲ್ಲ ಹಂಗೆ ಹಿಂಗೆ ಅಂತ. ಸೊ ಇದನ್ನು ನಾನು ಈಗ ನಮ್ಮ ಅಮ್ಮನ ಮೇಲೆ ಆಮೇಲೆ ನನ್ನ ತಂಗಿ ಮೇಲೆ ಇಬ್ಬರ ಮೇಲೂ ಪ್ರಯತ್ನ ಮಾಡ್ತಾ ಇರೋದು. ಸೊ ಇದರಿಂದ ಏನೂ ಹಾರ್ಮ್ಫುಲ್ ಆಗೋಲ್ಲ. ಆ್ಯಂಡ್ ಮನೇಲಿ ಕೂಡ ಯಾರೂ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ದಿಸ್ ಇಸ್ ಮೈ ಓನ್ ರಿಸ್ಕ್, ನಾನು ಮಾಡ್ತಾ ಇರೋದು. ಸೊ ಏನೇನು ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ, ನೋಡ್ತಾ ಹೋಗಿ. ಹಾಗೇನೆ ಸ್ಕಿಪ್ ಮಾಡ್ದೇನೆ ನೋಡಿ, ಪಕ್ಕಾ ಕಾಮೆಂಟ್ ಇರುತ್ತೆ. ಯಾಕಂದರೆ ನಮ್ಮ ಮನೇಲಿ ನಮ್ಮ ಅಮ್ಮನ್ನ ಮಾತ್ರ ಯಾವಾಗಲೂ ಪ್ರ್ಯಾಂಕ್ ಮಾಡ್ಬೋದು. ನಮ್ಮ ಅಮ್ಮನೇ ಪಾಪಚ್ಚೆ ಏನೋ ಗೊತ್ತಾಗಲ್ಲ. ಪಾಪಚ್ಚೆ ಅವ್ರಿಗೆ ಸ್ವಲ್ಪ ಇನ್ನೋಸೆಂಟ್ ಅವರು ಜಾಸ್ತಿ ನಮ್ಮ ಮನೇಲಿ. ಅದು ಬಿಟ್ಟರೆ ನನ್ನ ತಂಗಿ ಕೆಲವೊಮ್ಮೆ ಪ್ರ್ಯಾಂಕ್ ಆಯ್ತಲ್ಲ, ಕೆಲವೊಮ್ಮೆ ಆಗಲ್ಲ. ಸೊ ನೋಡಬೇಕು, ಯಾಕಂದರೆ ಇದನ್ನು ಸ್ವಲ್ಪ ನೀಟಾಗಿ ಪ್ಲ್ಯಾನ್ ಮಾಡಿ ಮಾಡ್ತಿರೋದ್ರಿಂದ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಏನೇನು ಮಾಡ್ತೀನಿ. ನಾನು ಈ ಪ್ರ್ಯಾಂಕ್ ಮಾಡೋಕ್ಕೆ ಯೂಸ್ ಮಾಡ್ತಿರೋಂಥ ತಿಳ್ಸ್ಕೊಂಡು 3 ಸ್ಪ್ರೈಟು, ಬಟ್ 1 ಸ್ಪ್ರೈಟ್ ನನಗೆ. ಇದನ್ನೇನು ಮಿಕ್ಸ್ ಮಾಡಲ್ಲ. ಸೊ ಇದೆ ಈ ಪಾರ್ಟ್ ಏನಿದೆಯಲ್ಲ, ಈ ಪಾರ್ಟೇ ನನಗೆ ಗೊತ್ತಾಗುತ್ತೆ ಅದು ಪ್ರ್ಯಾಂಕ್ ಮಾಡೋವಂಥ ಸ್ಪ್ರೈಟ್ ಯಾವುದು, ಪ್ರ್ಯಾಂಕ್ ಮಾಡಿದಿರೋಂಥ ಸ್ಪ್ರೈಟ್ ಯಾವುದು ಅಂತ. ಆ್ಯಂಡ್ ಆಮೇಲೆ ಈ ಒಂದು ವೆನಿಗರು. ಸೊ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರಿಗೂ ಕ್ಲೂ ಬಂದಿರುತ್ತೆ ಏನು ಮಾಡ್ತಾಯಿದ್ದೀನಿ ಅಂತ. ಆ್ಯಂಡ್ ಇದು ಮಿಕ್ಸ್ ಮಾಡಿ ಸ್ಪೆಂಡರೆಲ್ಲ ಹಾಕೋಕ್ಕೆ. ಆ್ಯಂಡ್ ಈ ಒಂದು ಮೊಳೆ ಬಂದು ತೂತ್ ಮಾಡೋಕ್ಕೆ. ಆ್ಯಂಡ್ ಇದರೊಳಗಡೆ ಸ್ಟೋರ್ ಮಾಡೋದು ಸ್ಪ್ರೈಟ್ನೆಲ್ಲ. ನಾನು ಯಾವುದೂ ಕೂಡ ವೇಸ್ಟ್ ಮಾಡಲ್ಲ, ಎಲ್ಲನೂ ಕೂಡ ಯುಟಿಲೈಸ್ ಮಾಡ್ತೀನಿ. ಆ್ಯಂಡ್ ಇದರಿಂದ ಹಾರ್ಮ್ಫುಲ್ ಇಲ್ಲ, ಜಸ್ಟ್ ಅದೊಂದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಕ್ಕೆ ಮತ್ತು ಅವ್ರಿಗೆ ಪ್ರ್ಯಾಂಕ್ ಮಾಡೋಕ್ಕೋಸ್ಕರ ಮಾತ್ರ ನಾನು ಇದನ್ನ ಮಾಡ್ತಿರೋದು. ಇದನ್ನು ಯಾರೂ ಕೂಡ ಮನೆಯಲ್ಲಿ ಟ್ರೈ ಮಾಡಬೇಡಿ ದಯವಿಟ್ಟು. ಈಗ ಪದೇ ಪದೇ ಏನು ಕೇಳ್ತಿರ್ತಾರೆ, ಚಿಕ್ಕ ಮಕ್ಕಳು ಕೂಡ ವೀಡಿಯೋಸ್ ನೋಡ್ತಾರೆ, ಅದಾದಮೇಲೆ ನೀವು ಹೋಗಿ ಟ್ರೈ ಮಾಡಿ ಅಂದರೆ ಹೆಚ್ಚು ಕಮ್ಮಿ ಆಗೋದು ಚಾನ್ಸಸ್ ಇರುತ್ತೆ. ಇದನ್ನು ನಾನು ಓನ್ ರಿಸ್ಕ್ ಮೇಲೆ ಮತ್ತು ಪ್ರತಿಯೊಂದು ಕೂಡ ಒಂದು ಸೇಫ್ಟಿ ಮೆಷರ್ಮೆಂಟಲ್ಲೇ ನಾನು ಮಾಡ್ತಾ ಇರೋದು. ಸೊ ಇದೊಂದು ಬರೀ ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ಆ್ಯಂಡ್ ನಿಮ್ಮನ್ನ ಖುಷಿ ಪಡಿಸೋಕ್ಕೋಸ್ಕರ ಅಷ್ಟೇ. ಸೊ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಗೈಸ್ ನಾನಿಲ್ಲಿ ಟವಲೆಲ್ಲ ಹಾಸ್ಬಿಟ್ಟು ಮಾಡ್ತಿದ್ದೀನಿ. ಯಾಕಂದರೆ ಎಲ್ಲ ಈಗ ತಾನೇ ಎಲ್ಲ ಕ್ಲೀನ್ ಮಾಡೋರೆ, ಎಲ್ಲ ಇಡೀ ಮನೆಯೇ ಕ್ಲೀನ್ ಮಾಡ್ತವ್ರೆ. ಸೊ ಈಗ ನಾನೇನಾದರೂ ಅಕಸ್ಮಾತು ಇಲ್ಲಿ ಮತ್ತೆ ಏನಾರು ಗಲೀಜು ಮಾಡ್ತೀನಿ ಅಂತ ಬಂದರೆ ಮುಖಕ್ಕೆ ಹೊಡೆದ್ಬಿಡ್ತಾರೆ ನಮ್ಮೊಬ್ಬ ಇಬ್ಬರು. ಸೊ ಅದಕ್ಕೇ ಅವ್ರಿಗೆ ಗೊತ್ತಾಗದಿರೋ ಥರನೇ ಮಾಡ್ತಾಯಿದ್ದೀನಿ. ಬಟ್ ಆದರೆ ಇಲ್ಲಿ ಏನಾಗಿದೆ ಅಂದರೆ, ಸೊ ಈ ಥರ ಹೋಲ್ ಮಾಡಿದೆ, ಇದು ಫುಲ್ ಇದೆ, ಅದು ಎಂಟಿ ಮಾಡಿದ್ದೀನಿ. ಸೊ ನೀವು ನೋಡಿ, ಇದು ಎಂಟಿ ಮಾಡಿದ್ದೀನಿ. ಸೊ ಇದನ್ನಿರೋದು ಇದ್ರಲ್ಲಿ ತುಂಬಿದ್ದೀನಿ. ಬಟ್ ಇದು ಇರೋದೇ 300 ml. ನಾನು ನೋಡ್ಕೊಂಡೆ ಎಲ್ಲ ಕರೆಕ್ಟಾಗಿ ತಂದುಬಿಟ್ಟಿದ್ದೀನಿ ಹೊರಗಡೆ. ಈಗ ಬಾಗಿಲು ತೆಗೆದ್ರೆ ನಮ್ಮಮ್ಮ ಬಂದೇ ಬರ್ತಾರೆ ಒಳಗಡೆಗೆ. ನನಗೆ ಅದೇ ತಲೆನೋವು, ಈಗ ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ. ಇದನ್ನ ಕುಡಿಯೋದ ಅಂತಂದರೆ ಹೊಟ್ಟೆ ಭಾರ ಆಗೋಯ್ತು ಅಂತಂದೆ ಬಾಟ್ಲನ್ನ ಹೆಂಗೋ ಮಾಡಿ ಸಾಧಿಸ್ಬಿಟ್ಟೆ ಅನ್ನೋ ಒಂದು ಫೀಲ್ ಈಗ. ಸೊ ಇದನ್ನ ಒಳಗಡೆ ಹಾಕೋದೇ ಇರೋದಕ್ಕೆ ಟಾಸ್ಕು. ಈಗ ಹಾಕ್ಬೇಕು, ಇದನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಏನೇನು ಮಾಡ್ತೀನಿ ತೋರಿಸ್ತೀನಿ ರೀ. ಈ ಬಾಟ್ಲಲ್ಲಿ ವಿನಿಗರ್ 2 ಬಾಟ್ಲಿಗೂ ತುಂಬಿದ್ದೀನಿ. ತುಂಬ ಐತೆ, ಸಖತ್ ಸಾಹಸ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಹೋಲನ್ನ ದಪ್ಪ ಮಾಡಿ, ಇದೊಂದು ದಪ್ಪ ಮಾಡಿ. ಆ್ಯಂಡ್ ಈಗ ಇದನ್ನು ಮಿಕ್ಸ್ ಮಾಡಿ ಅದಕ್ಕೆ ಇಂಡಿಸಿ ಅದನ್ನ ಒಣಗಿಸ್ಬೇಕು. ಅದೇ ಮೇನ್ ಟಾಸ್ಕ್ ಇರೋದು ಇವಾಗ. ಸೊ
ನಮ್ಮಮ್ಮ ಪ್ರ್ಯಾಂಕ್ ಹಾಕೋ ಚಾನ್ಸಸ್ ತುಂಬ ಐತೆ. ಬಟ್ ನನ್ನ ತಂಗಿ ಹಾಕೋದು ಸ್ವಲ್ಪ ಕಮ್ಮಿನೇ. ಅವಳಿಗೆ ಯಾಕಂದ್ರೆ ನಾನು ಅಷ್ಟು ಸುಲಭವಾಗಿ ಏನು ಕೂಡ ಅಷ್ಟು ಸುಲಭವಾಗಿ ಏನೂ ಕೊಡಲ್ಲ ಕೈಗೆ. ತಗೋ ತಿನ್ನು ಇನ್ನು ಅಂದ್ಕೊಂಡೆಲ್ಲ ಕೊಡ್ಸೋದನ್ನ ಮಾಡಲ್ಲ. ಯಾಕಂದ್ರೆ ಅವಳೇ ಬಾಯ್ಬಿಟ್ಟು ಕೇಳಿದ್ರೆ ಮಾತ್ರ ನಾನು ಕೊಡ್ಸೋದು ಇಲ್ಲ ಕರ್ಕೊಂಡು ಹೋಗೋದಲ್ಲ. ತುಂಬ ಡೌಟ್ ಬರ್ಬೋದು ಅವಳಿಗೆ ಮೇಯ್ನಾಗಿ. ಸೊ ನನಗೆ ಅದೊಂದು ಚೂರು ಭಯ ಐತೆ. ಸೊ ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಡ್ಯಾಡಿ ತೊಗೊಬರ್ತಾಯಿದ್ರು ಇದನ್ನ. ಏನಕ್ಕೆ ಅಂದರೆ ಅವರು ಅವಾಗ ಹಾಲು ಹಾಕ್ತಾಯಿದ್ರು. ಹಾಲು ಹಾಕ್ಬೇಕಾದ್ರೆ ಡಬ್ಬ ಒಂದೊಂದು ಟೈಮ್ ತೂದಾಗ್ಬಿಡ್ತಿತ್ತು. ಅದು ಹಾಲೆಲ್ಲ ಸೋರ್ತಿತ್ತಲ್ಲ ಅದರಲ್ಲಿ ಅಂದ್ಬಿಟ್ಟು ಇದನ್ನ ತೊಗೊಂಬಂದ್ಬಿಟ್ಟು ಹಾಕ್ತಾಯಿದ್ರು. ಸೊ ಅದು ನೆನಪಾಯ್ತು ಇವಾಗ. ಸೊ ಅದಕ್ಕೆ ಶೇರ್ ಮಾಡಿಕೊಂಡೆ. ಇದನ್ನ ಎರಡು ಮಿಕ್ಸ್ ಮಾಡಿ ಅಲ್ಲಿಗೆ ಹಾಕಬೇಕು. ಬಟ್ ಏನು ಹೆಚ್ಚು ಕಮ್ಮಿ ಆಗಿದ್ರೆ ಸಾಕು. ಸಕ್ಸಸ್ಫುಲ್ಲಾಗಿ ಪ್ರ್ಯಾಂಕ್ ಆದರೆ ನೆಕ್ಸ್ಟು ಬೇರೆ ಬೇರೆ ಪ್ರ್ಯಾಂಕ್ ಮಾಡೋಕ್ಕೆ ನನಗೆ ಒಂದು ಮೋಟಿವೇಶನ್ ಆಗಿ ಸಿಗುತ್ತೆ. ಆ್ಯಂಡ್ ಇದು ಕೂಡ ಅದೇ ರೀತಿ ನೀವು ಕೂಡ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ನಿಮ್ಮ ಎಂಟರ್ಟೈನ್ ಮಾಡೋಕ್ಕೋಸ್ಕರನೇ. ದಯವಿಟ್ಟು ಈ ಒಂದು ಬ್ಲಾಗ್ನ ಲೈಕ್ ಮಾಡಿ. ಆ್ಯಂಡ್ ಅದೇ ರೀತಿ ಯಾವ್ದಾರ ಬೇರೆ ಥರ ಪ್ರ್ಯಾಂಕ್ಗಳನ್ನ ನೀವು ಸಜೆಷನ್ ಮಾಡಿ ಕಮೆಂಟ್ ಮೂಲಕ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ ಆ್ಯಂಡ್ ತೋರಿಸಿ. ಮಕ್ಕಳು ಕೂಡ ನೋಡುವಂಥ ವೀಡಿಯೋನೇ. ಏನು 18+ ವೀಡಿಯೋ ಅಂತ ಅಲ್ಲೇ ಇಲ್ಲ. ಸೊ ಓಕೆ, ಈಗ ಇದನ್ನ ಕಟ್ ಮಾಡಿ ಇದು ಮಾಡಿ ಅಲ್ಲಿ ಅಂಟಿಸ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಮ್ಮಮ್ಮನೇ ಕರೀತಾವ್ರೆ, ಹೋಯ್ತಿದ್ದೀನಿ. ಬಟ್ ನಿಜ ಪಕ್ಕ ಕೋಪ ಮಾಡ್ಕೊತಾರೆ. ಯಾಕಂತಂದ್ರೆ ಮೊದಲೇ ಮೂರು ಸರಿ ಇಲ್ಲ ಅದಕ್ಕೋಸ್ಕರ. ಸೊ ಗೈಸ್ ನೋಡಿ ಗೈಸ್, ಆಮೇಲೆ ಇದನ್ನ ಓಪನ್ ಮಾಡ್ಬಿಟ್ಟು ಕುಡಿಬೇಕು. ಅಂದ್ರೆ ಈಗಿನ ಕಾಲದ ಅಮ್ಮಂದರಿಗೆ ಇದನ್ನೆಲ್ಲ ಓಪನ್ ಮಾಡಕ್ ಬರಲ್ವಲ್ಲ. ಅಲ್ಲ 19 ಕಿಡ್ಸ್ಗೆ ಅಷ್ಟಾಗಿ ಬರಲ್ವಲ್ಲ. ಬರಲ್ಲ, ನಾನು ಕುಡಿತೀನಿ. ಗೈಸ್ ಕೊನೆಗೂ ನಮ್ಮ ಅಯ್ಯೋ ಗೈಸ್ ಇದು ಫೇಲ್ ಆಗೋಯ್ತು ಗೈಸ್. ಇದು ಫಾರ್ವರ್ಡ್ ಮಾಡೋ ಗೈಸ್ ಅಂದ್ರು ಕುಡಿದ್ರು ನಮ್ಮಮ್ಮ. ಥೂ, ಫ್ರ್ಯಾಂಕ್ ಐತೆ ಅನ್ಕೊಂಡ್ರೆ ಫ್ರ್ಯಾಂಕ್ ಫೇಲ್ ಆಗೋಯ್ತು ಗೈಸ್. ಕೆಳಗಡೆ ಸೀಲಿಂಗ್ ಮಾಡಿದೆ ಅಂದ್ರೂ ಓಪನ್ ಆಗೋಯ್ತು. ಏನೋ कैसे कैसे लोग रहते हैं यार यहाँ पर. ಏನ್ ತಿಂತಿದ್ದು? ವೆನಿಗರು. ಪಾಪ ನಮ್ಮ ಅದು ಓಪನ್ ಆಗೋಯ್ತು ಅಂದ್ರೂ ಕೂಡ ಅದನ್ನೇ ಒಳ್ಳೆ ತೀರ್ಥ ತರ ಕುಡ್ದ್ಬಿಟ್ರು. ನೋಡಿದ್ರಲ್ಲ ನಮ್ಮ ಅಮ್ಮಂದ್ರಲ್ಲಿ ಯಾವ ರೀತಿ ನಮ್ಮಮ್ಮ ಪ್ರ್ಯಾಂಕ್ ಆದ್ರು ಅಂತ. ಬಟ್ ಅರೆ ನನ್ನ ತಂಗಿ ಸಖತ್ತು ಬ್ರಿಲಿಯಂಟು. ನಮ್ಮಮ್ಮ ಆದರೆ ಪಾಪಚ್ಚೆ ನಾನು ಹೇಳಿಲ್ವ ನಮ್ಮಮ್ಮ ಸಖತ್ ಇನ್ನೋಸೆಂಟ್ ಅಂತ. ಅದು ಹಿಂದೆ ಓಪನ್ ಆಗಿ ಸುರಿತೈತೆ, ಮುಂದೆನೂ ಸುರಿತೈತೆ. ಅವ್ರಿಗೆ ಅದು ಅಷ್ಟೊಂದೆಲ್ಲ ತಲೆನೇ ಓಡಿಸ್ತಾ ಇಲ್ಲ ಅವರು. ಪಟ್ಟ ಅಂತ ಪಾಪಚ್ಚೆ ಚಲ್ತಿಯಿಂದ ಹಿಂಗೆ ಕುಡಿದ್ರು, ಜ್ಯೂಸ್ ಅನ್ಕೊಂಡು ಕುಡಿದ್ರು ಅವರು. ನಾನು ಹೇಳಿದೆ ಅಲ್ವಾ ನಮ್ಮಮ್ಮ ಸಖತ್ ಇನ್ನೋಸೆಂಟ್, ಅವ್ರ ಪಕ್ಕ ಬೇಗ ಪ್ರ್ಯಾಂಕ್ ಆಗೋಯ್ತಾರೆ ಅಂತ. ಬಟ್ ಅರೆ ನನ್ನ ತಂಗಿ ಹಂಗಲ್ಲ. ಆ ಥರ ಏನಾರು ಓಪನ್ ಆಗೋದ್ರಂತೂ ಅವಳು ಅದೇ ಕಾರಣಕ್ಕೂ ಮುಟ್ಟಲ್ಲ. ಅವಳು ಗೊತ್ತಾಗುತ್ತೆ ಅವಳಿಗೆ ಅವನೇನೋ ಮಾಡವನೇ ಕೆಲಸನ ಅಂತ. ಸೊ ಈಗ ಯಾವಾಗಲೇ ಇದ್ರು ಫುಲ್ಲು ಇಲ್ಲಿ ವಾಟರ್ ಔಟ್ ಆಯ್ತೈತೆ. ಸೊ ಇದನ್ನ ತೆಗೆದು ಇದನ್ನ ಲೈಟರ್ ಜೊತೆ ಚೆನ್ನಾಗಿ ಬಿಸಿ ಮಾಡಿ ಅದನ್ನ ಫುಲ್ ಎಲ್ಲ ಸರೌಂಡಿಂಗ್ ಅಂಟಿಸಿ ಆಮೇಲೆ ಅದ್ರ ಮೇಲೆ ಇದನ್ನ ಅಂಟಿಸ್ಬೇಕಂತ ಪ್ಲಾನ್ ಮಾಡಿದ್ದೀನಿ. ನನ್ನ ತಂಗಿ ಕರ್ಕೊಂಡು ಬಂದೆ ಗಾಯ್ಸ್. ಅವಳು ವಿಡಿಯೋ ಮಾಡ್ತಿದ್ರೆ ನಾನು ತರ ಖುಷಿ ಒಳಗೆ ಪಪ್ಪಚ್ಚೆ. ಹೊಸದಿ ಕಡೆ ನೋಡಿಲ್ಲ ಯಾವ್ದಾರ ಒಂದು ಮೀಮ್ ಹಾಕದ ಅದಾಗ್ತೀನಿ. ಸೊ ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್ ನಮ್ಮನ್ನ ಚೆನ್ನಾಗಿಲ್ಲ ತೋರ್ಸ್ಬೇಡ. ಚೆನ್ನಾಗಿಲ್ವ ತೋರ್ಸ್ಬಾರ್ದ ಮಮ್ಮಿ ಬಾಯ್ಲಿ ವಿಡಿಯೋ ಮಾಡ್ಬಾ ಈಗ. ಬರ್ಲಿ ಬಿಡು, ಯೂನಿಫಾರ್ಮ್ ಬರ್ಲಿ, ಫೇಮಸ್ ಆಗೋ ನಿಮ್ ಕಾಲೇಜ್. ಬಾರೆ 2 ನಿಮಿಷ ಅದು ಗಾಯ್ಸ್. ಈಗ ನನ್ನ ತಂಗಿ ನಾನಾ ನೋಡೋಣ ಅವಳು ಬ್ಯಾಗ್ ಇಟ್ಬಿಟ್ಟು ಬರ್ಲಿ. A few moments later. ಗೈಸ್ ಇವಾಗ ಟೈಮರ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಸ್ಟಾರ್ಟ್ ಮಾಡ್ಬಿಟ್ಟಾ? ನಾನು ಇನ್ನೊಂದು ಓಪನ್ ಮಾಡಿದ್ದೆ. ಅದೇ ಅದು ಸೇರ್ಸೆ. ಇದೆಂಗೋ
ಪ್ರ್ಯಾಂಕ್ ಅಲ್ಲ ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ ಏನಿದು ಗೈಸ್ ನಮ್ಮಮ್ಮ ಉಗ್ಗಿದ್ರು ಇವಳು ಕುಡ್ದೆ ಮಾಡ್ಲು ಸ್ಪ್ರೈಟ್ ಕೆಳಗಡೆ ನೋಡು ಸ್ವಲ್ಪ ಹಾಗೆ ಎತ್ತು ಮೇಗಡೆಗಿತ್ತು ಏನಿದು ವಿನಿಗರು ಥು. ಗೈಸ್ ಸಕ್ಸಸ್ಫುಲ್ ಆಗಿ ಇವಳು ತುಂಬಾ ಚಾಲಾಕಿ ಅನ್ಕೊಂಡು ಫುಲ್ ತಲೆ ಓಡಿಸಿ ಏನೇನೋ ಮಾಡಿದೆ ಬಟ್ ಆದ್ರೆ ನಾನೇನೋ ನಿಜವಾಗ್ಲೂ ಮಾಡ್ತವನೇನೋ ಅನ್ಕಡೆ ಗೈಸ್ ಸಕ್ಸಸ್ಫುಲ್ ಆಗಿ ಇಬ್ರು ಪ್ರ್ಯಾಂಕ್ ಮಾಡಿದೀನಿ. ಇಬ್ರು ಒಂದೇ ಕಡೆ ನಿಂತ್ಕೊಳ್ಳಿ ಒಂದು ಮೀಮ್ ಹಾಕೊಳ್ಳಿ ಬಕರಾಸ್ ಅಂತ. ಗೈಸ್ ನೋಡಿ ಇದೆರಡು ಗಟ್ಟಿಯಾಳು ಸರಿ ಮಾಡ್ರಿ ನಾನು ಹೇಳೋದು ಅಷ್ಟು ನೋವು ಕೊಟ್ಬಿಟ್ರು ನನ್ನ ಅಷ್ಟು ಹಿಂಡ್ಬಿಟ್ರು ನನ್ನ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ ಇಬ್ರೇ ಮಿಕ್ಕ ಯಾವಾಗ್ಲಾಗದು. ಅದ್ರಲ್ಲಿ ನಮ್ಮಮ್ಮ ಪಾಪಚ್ಚಿ ಇನ್ನಸೆಂಟು ಇದೇ ಪ್ರ್ಯಾಂಕ್ ನೀನ್ ಮಾಡ್ತೀನಿ ಅಂದಿದ್ನೇನೆ ಆಗ್ಲಿಲ್ವ ನೀನು ಪ್ರ್ಯಾಂಕು. ಸೊ ಗೈಸ್ ಇನ್ನು ಮೇಲೆ ಇನ್ನೂ ಒಳ್ಳೊಳ್ಳೆ ಪ್ರ್ಯಾಂಕ್ಗಳು ಬರ್ತದೆ. ನಮ್ಮ ಅಮ್ಮನ ಮೇಲೆ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋದು, ಯಾಕಂದ್ರೆ ಅವರೇ ಬೇಗ ಎಲ್ಲಾನು ನಂಬ್ಕೊಳ್ಳೋದು, ಅದಕ್ಕೇನೆ ನಾನು ನಂಬ್ತೀನಿ ಅವ್ನು ತಪ್ಪೋಯ್ತಾನೆ. ಇದ್ ಮಾಡು. ಸೊ ಗೈಸ್ ಬನ್ನಿ ಈಗ ನನ್ ತಂದಿರೋ ಸ್ಪ್ರೈಟ್ ನಾನು ಕುಡ್ದು ಅಲ್ಲೈತೆ ಅದೆಲ್ಲ ಅದು ಬಾಟ್ಲು ಅಲ್ಲಿ ಬೈಲಿ ಗೈಸ್ ಇವಳ್ದು ಮತ್ತೆ ನಮ್ಮ ಅಮ್ಮಂದು ಸ್ಪ್ರೈಟ್ ನಾನು ಈ ಬಾಟ್ಲಲ್ಲಿ ಹಾಕಿಟ್ಟಿದ್ದೆ. ಸೊ ಅದಕ್ಕೆ ಅವ್ರಿಗೆ ಈ ಬಾಟ್ಲಲ್ಲಿ ಇರೋದನ್ನ ಕೊಡ್ತಾ ಇದೀನಿ, ಕುಡೀರಿ ಹೋಗಿ ಕುಡ್ಕೊ. ಸೊ ನಂದು ಸೊ ಗೈಸ್ ಕುಡ್ದ್ಬಿಟ್ಟು ಅಷ್ಟೇ ಮುಗೀತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪ್ರ್ಯಾಂಕ್ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವ್ರಿಗೆ ಗೊತ್ತಾಗ್ದಿರೋ ಥರ ನಾನು ಪ್ಲ್ಯಾನ್ ಮಾಡ್ತೀನಿ. ಸೊ ಮೇಜರ್ ಆಗಿ ಇವರೇ ಪ್ರ್ಯಾಂಕ್ ಆಗೋದು ಜಾಸ್ತಿ, ನೋಡ್ಕೊಳ್ಳಿ ಇವ್ರ ಮುಖನ. ಅದಾದ್ಮೇಲೆ ನೆಕ್ಸ್ಟ್ ಇವರು ಬೈ ಹೇಳ್ಬಿಡಿ. ಬಾಯ್ ಬಾಯ್. Quiero tenerte y no te voy a negar.